ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅದನ್ನ ಈಸಿಯಾಗಿ ಹೇಳೋದಾದ್ರೆ ಜಾತಿ ಗಣತಿ ಅಂತ ಅದು ಕರೆದುಕೊಂಡಿದೆ. ಅದನ್ನ ಈಗ ಹೊಸದಾಗಿ ಮತ್ತೆ ಸಮೀಕ್ಷೆಯನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದೇ 22ನೇ ತಾರೀಕಿಂದ ಅದು ಆರಂಭ ಆಗ್ತಿದೆ. ಈ ಹೊತ್ತಲ್ಲಿ ಅದು ಸಮೀಕ್ಷೆ ಆರಂಭ ಆಗೋದಕ್ಕಿಂತ ಮುಂಚೆನೆ ವಿವಾದವಾಗಿ ಮಾರ್ಪಡ್ತಾ ಇದೆ. ಇದಕ್ಕೆ ಕಾರಣ ಆಗಿರೋದೇನು ಅಂತಂದ್ರೆ, ಒಂದು ಆ ಜಾತಿ ಕಲಂ ಅಲ್ಲಿ ದಲಿತ ಕ್ರಿಶ್ಚಿಯನ್ ಅಥವಾ ಬೇರೆ ಕ್ರಿಶ್ಚಿಯನ್ ಅಂದ್ರೆ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಅನ್ನ ಆ ಜಾತಿಯಿಂದ, ಕ್ರಿಶ್ಚಿಯನ್ ಅಂತಂದ್ರೆ ಹಿಂದೂ ಸಮುದಾಯದಿಂದಾನೇ ಗುರುತಿಸ್ಬೇಕು, ಆದ್ರೆ ಅದನ್ನ ಗುರುತಿಸ್ತಿಲ್ಲ, ಅಲ್ಲಿ ಕ್ರಿಶ್ಚಿಯನ್ ಅಂತ ಹಾಕ್ತಾ ಇದ್ದಾರೆ. ದಲಿತ ಕ್ರಿಶ್ಚಿಯನ್ ಅಥವಾ ಬೇರೆ ಕ್ರಿಶ್ಚಿಯನ್ ಈ ತರದ್ ಹಾಕ್ತಿದ್ದಾರೆ. ಇದು ತಪ್ಪು ಅನ್ನೋದು ಬಿಜೆಪಿಗರ ವಾದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆಯಲ್ಲಿ ಅವರ ಹೇಳಿಕೆ ಬರ್ತಾ ಇದೆ, ಇನ್ನೊಂದ್ ಕಡೆಯಲ್ಲಿ ಸರ್ಕಾರದ ಹೇಳಿಕೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನೆನ್ನೆ ಮಾತನಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೂ ಧರ್ಮದಲ್ಲಿ ಸಮಾನತೆ ಇದ್ದಿದ್ರೆ, ಎಲ್ಲರನ್ನ ಸರಿಯಾಗಿ ನಡೆಸ್ಕೊಂಡಿದ್ದಿದ್ರೆ ಅವ್ರು ಯಾಕೆ ಮತಾಂತರ ಆಗ್ತಿದ್ರು? ಮೊದಲು ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟು ಅದನ್ನ ಅಧಿಕಾರಿಗಳು ನೋಡ್ಕೊಳ್ತಾರೆ. ಈ ತರದ ಜಾತಿಯನ್ನ ಅಥವಾ ಕನ್ವರ್ಟೆಡ್ ಅನ್ನ ಬಳಸ್ಬೇಕಾದ್ರೆ ಏನ್ ಬಳಸ್ಬೇಕು ಅನ್ನೋದನ್ನ ಪರಿಶೀಲನೆ ಮಾಡ್ತಾರೆ ಅಂತ. ಅಂದ್ರೆ ಬಿಜೆಪಿ ನಾಯಕರುಗಳು ಪ್ರಕಾರವಾಗಿ ಅವರ ಹೇಳಿಕೆಗಳು ವಿರೋಧ ಮುಂದುವರಿತು. ಅದಕ್ಕೆ ಮುಖ್ಯಮಂತ್ರಿಗಳು ಈ ಹೇಳಿಕೆ ಕೊಟ್ರು. ಹಿಂದೂ ಧರ್ಮದಲ್ಲಿ ಸಮಾನತೆ ಇದ್ದಿದ್ದೇ ಆಗಿದ್ರೆ ಅವ್ರು ಯಾಕೆ ಮತಾಂತರ ಆಗ್ತಿದ್ರು ಅಂತ. ಇದು ಈಗ ಬಿಜೆಪಿಗರನ್ನ ಕೆರಳಿಸಿದೆ. ಸಿ.ಟಿ. ರವಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಉಳಿದವರೆಲ್ಲರೂ ಕೂಡ ಇದು ಸಂಪೂರ್ಣವಾಗಿ ತುಷ್ಟೀಕರಣ, ಇದು ಒಂದು ಧರ್ಮವನ್ನ ಅವಹೇಳನ ಮಾಡೋದು, ಕ್ರಿಶ್ಚಿಯನ್ ಧರ್ಮ ಪರವಾಗಿ ಕೆಲಸ ಮಾಡ್ತಿದ್ದಾರೆ, ಈ ತರದ ಹೇಳಿಕೆಗಳನ್ನ ಮತ್ತೆ ಕೊಡ್ತಿದ್ದಾರೆ. ಮತ್ತೊಂದು ಧರ್ಮ ಯುದ್ಧವನ್ನ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಪತ್ರಕರ್ತರಾಗಿರುವ ಹೊನ್ನಳ್ಳಿ ಚಂದ್ರಶೇಖರ್ ಅವರಿದ್ದಾರೆ. ನಮಸ್ತೆ, ಸ್ವಾಗತ. ನಮಸ್ಕಾರ. ಹೇಗೆ ನೋಡ್ಬೇಕು ಸಿದ್ದರಾಮಯ್ಯನವರ ಹೇಳಿಕೆ? ಅಂದ್ರೆ ಹಿಂದೂ ಧರ್ಮದಲ್ಲಿ ಸಮಾನತೆ ಇದ್ದಿದ್ರೆ ಯಾಕೆ ಅವ್ರು ಕನ್ವರ್ಟ್ ಆಗ್ತಿದ್ರು ಅನ್ನೋದ್ರಲ್ಲಿ ಅರ್ಥ ಇದೆ. ಅದು ಅಂಬೇಡ್ಕರ್ ಅವರಿಂದ ಹಿಡಿದು ಅಶೋಕನು ಕನ್ವರ್ಟು, ಬಹುತೇಕರು ಬಹಳಷ್ಟು ಮಂದಿ ಕನ್ವರ್ಟ್ ಆಗಿದ್ದಾರೆ. ಅದನ್ನ ಹಾಗೆ ನೋಡ್ಬೇಕಾ? ಮತ್ತೆ ಬಿಜೆಪಿ ಅವರ ಪಾಯಿಂಟ್ ಇದೆ, ಇಲ್ಲಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ನ ಅವರ ಸಮಾನವಾಗಿ, ಈ ಕ್ಯಾಥೋಲಿಕ್ಸ್ ಏನಿದ್ದಾರೆ ಅವರ ಸಮಾನವಾಗಿ ಕನ್ವರ್ಟೆಡ್ ಆದ ತಕ್ಷಣ ಅವರ ಸರಿ ಸಮಾನವಾಗಿ ಅವ್ರು ನಡೆಸ್ಕೊಳ್ತಾರೆ ಅಂದ್ರೆ ಇಲ್ಲ, ಅವ್ರು ಕನ್ವರ್ಟೆಡ್, ಅವ್ರ ದಲಿತು ಅದೇ ಕೆಟಗರಿಯಲ್ಲಿ ಬರ್ತಾರೆ, ಬಟ್ ಕ್ರಿಶ್ಚಿಯನ್ ಅಲ್ಲಿ ಸ್ವಲ್ಪ ಆಗಿದೆ ಅನ್ನೋದು ಅವ್ರ ವಾದ. ಅದ್ರಲ್ಲೂ ಕೂಡ ಹುರುಳಿದೆ. ನೀವು ಕನ್ವರ್ಟ್ ಆದ ತಕ್ಷಣ ಎಲ್ಲವೂ ನಿಮ್ಗೆ ಸಿಗೋದಿಲ್ಲ ಅನ್ನೋದು, ಅಥವಾ ಸಿದ್ದರಾಮಯ್ಯನವರು ಹೇಳ್ತಿರೋ ಸರಿ ಇದೆ. ಇದೆಲ್ಲದ್ರ ನಡುವೆ ಒಂದು ವಿವಾದ ಆಗ್ತಿದೆ. ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಇದ್ರ ಬಗ್ಗೆ? ಮೊದಲನೇದಾಗಿ ಸಿದ್ದರಾಮಯ್ಯ ಅವರ ಏನು ಈ ವಿಷಯವನ್ನ ಪ್ರಸ್ತಾಪ ಮಾಡಿದರೆ ನನಗೇನು ಆಶ್ಚರ್ಯ ಆಗ್ಲಿಲ್ಲ. ಸಿದ್ದರಾಮಯ್ಯ ಅವರು ರಾಜಕಾರಣ ಮಾಡಿದ ರೀತಿ, ಸಾಮಾಜಿಕವಾಗಿ ಅವರು ಬೆಳೆದು ಬಂದ ರೀತಿ, ಜೀವನ ಮಾಡಿದ ರೀತಿ, ಅದನ್ನ ಸ್ಪಷ್ಟವಾಗಿ ಅವರ ಮಾತುಗಳಲ್ಲಿ ಅವ್ರು ಹೇಳಿದ್ದಾರೆ. ಸಮಾನತೆ ಇದ್ರೆ ಮತಾಂತರ ಇಲ್ಲ ಆಗ್ತಿತ್ತು ಅಂತ ಹೇಳಿ. ಈ ಸಮಾನತೆ ಮತ್ತೆ ಧರ್ಮ ಇದಾವಲ್ಲ, ಇವೆರಡೂ ಸಹ ಒಂದಕ್ಕೊಂದಕ್ಕೆ ಹೊಂದಿಕೆ ಇರ್ತಕ್ಕಂಥ ಪದಗಳು ಅಂತ ನೆನೆಸ್ತಾ ಇದೆ. ಯಾಕಂದ್ರೆ ನಾವ್ ಯಾವುದೇ ಧರ್ಮ ನೋಡೋದು, ಹಿಂದೂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಧರ್ಮ ಆಗಿರ್ಬೋದು, ಸಮಾನತೆ ಅನ್ನುವಂತ ಅಂಶವನ್ನ ನಾವೇನಾದ್ರೂ ಅಲ್ಲಿ ಚರ್ಚೆ ಮಾಡಕ್ ಹೋದ್ರೆ ಅಲ್ಲಿ ಹೇಳ್ತಾರೆ ದೇವರ ಎದುರಿಗೆ ಎಲ್ಲರೂ ಸಮಾನರು ಅಂತ ಹೇಳಿ. ಆದ್ರೆ ಯಾವಾಗ ಜಾತಿ ಬರುತ್ತೆ, ಯಾವಾಗ ಆರ್ಥಿಕತೆ ಬರುತ್ತೆ, ಆರ್ಥಿಕ ಸ್ಥಿತಿಗತಿ ಬರುತ್ತೆ, ರಾಜಕೀಯ ಮತ್ತು ಸಾಮಾಜಿಕ ಸ್ಥಾನ ಬರುತ್ತೆ, ಅವಾಗ ಸಮಾನತೆ ಇಲ್ಲ ಅನ್ನೋದು ಎಲ್ಲಾ ಧರ್ಮಗಳಲ್ಲೂ ಸಹ ಇರ್ತಕ್ಕಂಥ ವಿಷಯವೇ. ಮತ್ತು ಬಹಳ ಮುಖ್ಯವಾಗಿ ಹಿಂದೂ ಧರ್ಮದಲ್ಲಿ ಈ ಅಸಮಾನತೆ ಅನ್ನೋದು ಈ ಜಾತಿ ವ್ಯವಸ್ಥೆ ಕಾರಣಕ್ಕಾಗಿ ಬಹಳ ಡಾಳಾಗಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಸಮಾನತೆ. ಹಾಗಾಗಿ ಸಿದ್ದರಾಮಯ್ಯರು ಸ್ಪಷ್ಟವಾಗಿ ಹೇಳಿದರೆ ಸಮಾನತೆ ಇದ್ದಿದ್ರೆ ಮತಾಂತರ ಯಾಕೆ ಆಗ್ತಾ ಇದ್ರು ಅಂತ ಹೇಳಿ. ನನಗಿಲ್ಲಿ ಒಂದು ಉದಾಹರಣೆ ನನಗೆ ನೆನಪಾಗ್ತಾ ಇದೆ. ಈ ಹಿಂದೆ ವಿಷ್ಣುವರ್ಧನ, ನಾವು ಹೊಯ್ಸಳ ರಾಜ ಅಂತ ಹೇಳ್ತೀವಿ, ಆತನ ಮೊದಲ ಹೆಸರು ಬಿಟ್ಟಿದೇವ ಅಂತ ಹೇಳಿ, ಜೈನ ಧರ್ಮದ ರಾಜ ಆತ. ಆದ್ರೆ ಆತ ಯಾವಾಗ ವೈಷ್ಣವಕ್ಕೆ ಅವನು ಬದಲಾದ, ಅವನ ಹೆಸರನ್ನ ಬದಲಾಯಿಸ್ಕೊಂಡ ವಿಷ್ಣುವರ್ಧನ ಅಂತ ಹೇಳಿ, ಅವಾಗ ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾ ಇದ್ರು. ಇಡೀ ದೇಶದ ಜನ ಆ ಜೈನ ಧರ್ಮವನ್ನ ಬಿಟ್ಟು ವೈಷ್ಣವ ಧರ್ಮಕ್ಕೆ ಬಂದ್ರು. ಇದು ಮತಾಂತರ ಅನ್ನೋದು ಇವತ್ತಿನ ವಿಷಯವಲ್ಲ, ಅದು ಯಾವತ್ತಿಂದನೂ ಸಹ ಇದೆ. ಆದ್ರೆ ಮತಾಂತರ ಆಗ್ಲಿಕ್ಕೆ ಬೇರೆ ಬೇರೆ ಕಾರಣಗಳು, ಅವತ್ತಿನ ಸಾಮಾಜಿಕ ಸ್ಥಾನಮಾನಗಳು, ಸ್ಥಿತಿಗತಿಗಳು, ಅದಕ್ಕೆ ಆ ಸಂದರ್ಭದಲ್ಲಿ ಅದಕ್ಕೆ ಪುಷ್ಟಿ ಕೊಟ್ಟಿರ್ತವೆ. ಇದಕ್ಕೆ ಒಂದು ಪ್ರಿಯಾಂಕ್ ಖರ್ಗೆ ಅವರು ಸಹ ಒಂದು ಎಡಿಷನ್ ಮಾಡಿದ್ದಾರೆ. ಅವತ್ತು ಸಮಾನತೆ ಇಲ್ಲ ಅಂತ ಆಗಿದ್ರೆ ಯಾಕೆ ಸಿಖ್ ಧರ್ಮ ಹುಟ್ಟುತ್ತಾ ಇತ್ತು, ಯಾಕೆ ಜೈನ ಧರ್ಮ ಹುಟ್ಟುತ್ತಾ ಇತ್ತು, ಯಾಕೆ ಬೌದ್ಧ ಧರ್ಮ ಹುಟ್ಟುತ್ತಾ ಇತ್ತು ಅಂತ ಹೇಳಿ. ಹಾಗಾಗಿ ಮತಾಂತರ ಆಗ್ಲಿಕ್ಕೆ ಈ ಅಸಮಾನತೆ ಅನ್ನೋದು ಬಹಳ ಸ್ಪಷ್ಟವಾದಂತ ಒಂದು, ಅವರು ಯಾರು ಮತಾಂತರ ಆಗ್ತಾರೆ ಅವ್ರು ಇದೇ ಕಾರಣಕ್ಕಾಗಿನೇ ಹೋಗಿರೋದು, ಬಹಳ ಶತಮಾನಗಳಿಂದ ಇತಿಹಾಸ ಹೇಳ್ತಾ ಇದೆ. ಹಾಗಂತ ಹೇಳಿ ಮತಾಂತರ ಆದ ತಕ್ಷಣ, ಕ್ರಿಶ್ಚಿಯಾನಿಟಿ ಮತಾಂತರ ಆದ ತಕ್ಷಣ ಸಮಾನತೆ ಬಂದ್ಬಿಡ್ತಾ? ಬಹುಶಃ ಇದಕ್ಕೂ ಉತ್ತರ ಸಿಗೋದಿಲ್ಲ. ನಾಡಿ ಸೋಜ ಅವ್ರ ಒಂದು ಕಾದಂಬರಿ ಬರೆದಿದ್ದಾರೆ. ಆ ಕಾದಂಬರಿ ಹೆಸರೇ ಬಾಮಣ್ ಅಂತ ಹೇಳಿ. ಅಂದ್ರೆ ಬ್ರಾಹ್ಮಣರು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದಾಗ ಅವರು ಬಾಮಣ್ ಅಂತ ಹೇಳ್ತಾರೆ. ಇಲ್ಲಿ ಇದೇನು ಸಮೀಕ್ಷೆನಲ್ಲಿ ಪಟ್ಟಿನಲ್ಲಿ ಇದೆ, ಅದು ಬ್ರಾಹ್ಮಣ ಕ್ರಿಶ್ಚಿಯನರು ಅಂತ ಹೇಳಿದ್ದಾರೆ. ಆದ್ರೆ ಅವರ ಜಾತಿನಲ್ಲಿ ಅವರಿಗೆ ಬಾಮಣ್ ಅಂತ ಹೇಳ್ತಾರೆ. ಅವರು ಅಲ್ಲಿ ಶ್ರೇಷ್ಠರು ಅಂತ ಭಾವಿಸ್ತಾರೆ. ಅವರು ಮತಾಂತರ ಆದ ತಕ್ಷಣವೇ ಅಲ್ಲಿ ಸಮಾನತೆ ಬಂದು ಬಿಡುತ್ತೆ ಅಂತಾನು ಹೇಳಿಕ್ ಆಗೋದಿಲ್ಲ. ಆದ್ರೆ ಮತಾಂತರ ಆಗೋದು ಇಲ್ಲಿರ್ತಕ್ಕಂಥ ಅಸಮಾನತೆನ ಧಿಕ್ಕರಿಸಿ ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾರೆ.
ಆದ್ರೆ ಅಲ್ಲಿ ಹೋಗಿ ಸಮಾನತೆ ಸಿಕ್ತು ಅಂತಕ್ಕಂಥ ಸಮಾಧಾನವೂ ಅವರಿಗೆ ಸಿಗೋದಿಲ್ಲ. ಹಾಗಾಗಿ ಬೇರೆ ಬೇರೆ ತರದ ಬಹಳ ಸಾಮಾಜಿಕವಾದಂತ ಒಂದು ಕಾರಣಗಳು ಈ ಮತಾಂತರಕ್ಕೆ ಸಾಧ್ಯ ಆಗಿರುತ್ತೆ ಅದು. ಹಾಗಾಗಿ ಸಿದ್ದರಾಮಯ್ಯ ಹೇಳಿರೋದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀನು ಕುರುಬ ಕ್ರಿಶ್ಚಿಯನ್ ಆದ್ರೆ ಕುರುಬ ಕ್ರಿಶ್ಚಿಯನ್ ಅಂತಾನೆ ಬರ್ಸು, ಅಥವಾ ನೀನ್ ಏನಾದ್ರು ಬೇರೆ ಕ್ರಿಶ್ಚಿಯನ್ ಆದ್ರೆ ಒಕ್ಲೆ ಕ್ರಿಶ್ಚಿಯನ್ ಆದ್ರೆ ಒಕ್ಲೆ ಕ್ರಿಶ್ಚಿಯನ್ ಅಂತಾನೆ ಬರ್ಸು, ಆದ್ರೆ ಕ್ರಿಶ್ಚಿಯನ್ನೇ ಆಗಿರ್ತೀಯ ನೀನು ಅಂತೇಳಿ. ಅಂದ್ರೆ ಇಲ್ಲಿ ಜಾತಿ ಸಮೀಕ್ಷೆನಲ್ಲಿ ನಾವು ಕ್ರಿಶ್ಚಿಯನ್ ಅಂತಾನೆ ನೋಡ್ತೇವೆ ಹೊರತು ಅಲ್ಲಿ ಕುರುಬ ಕ್ರಿಶ್ಚಿಯನ್ ಅಥವಾ ಬ್ರಾಹ್ಮಣ ಕ್ರಿಶ್ಚಿಯನ್ ಮತ್ತೊಂದಿನ ಕ್ರಿಶ್ಚಿಯನ್ ಅಂತ ಬರ್ಸಿದ್ರೆ ಆ ಜಾತಿಯಿಂದ ನೋಡೋದಿಲ್ಲ. ಮತ್ತೆ ಯಾರ್ಯಾರು ತಮ್ಮ ಜಾತಿ ಯಾವ್ದು ಅಂತ ನಂಬಿರ್ತಾರೆ ಅದು ಗೊತ್ತಾಗ್ಲಿ, ಅದು ನಮೂದಾಗ್ಲಿ, ದಾಖಲೆ ಆಗ್ಲಿ ಅನ್ನೋ ಕಾರಣಕ್ಕಾಗಿನೇ ಈ ಸಮೀಕ್ಷೆ ನಡೀತಾ ಇದೆ. ಬಹುಶಃ ಇದು ಕಂಡು ಕೇಳರಿಯದಂತ ಜಾತಿಗಳು ಸಹ ಈ ಸಮೀಕ್ಷೆಯ ನಂತರ ಗೊತ್ತಾಗ್ಬೋದು, ಹೊರಗೆ ಬರ್ಬೋದು. ಹಾಗಾಗಿ ಸಿದ್ದರಾಮಯ್ಯವ್ರ ಏನಿದೆ ಅದು ಬಹಳ ಸ್ಪಷ್ಟವಾಗಿ ಚಿಂತನೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅದು. ಈಗ ಬಿಜೆಪಿಯವರು ಸಹಜವಾಗಿ ಅದು ಅವ್ರ ವಿಚಾರ, ಧರ್ಮ ಅನ್ನೋದು ಅಂದ್ರೆ ಅನ್ಯ ಧರ್ಮೀಯರ ವಿರುದ್ಧ ಒಂದು ದ್ವೇಷ ಕಾರೋದು ಅವರ ಸಹಜ ಧರ್ಮ, ಅವರ ಸಹಜ ಧರ್ಮ. ಹೀಗಿರೋ ಹೊತ್ತಲ್ಲಿ ಅವ್ರು ಕೇಳ್ತಿರೋ ಒಂದ್ ಪಾಯಿಂಟ್ ಏನು ಅಂತಂದ್ರೆ, ಆಯ್ತು ನೀವು ದಲಿತ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು ಅಥವಾ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರೆಸ್ತೀರಿ, ನೀವು ಮೀಸಲಾತಿ ತಗೊಳ್ಳೋ ಹೊತ್ತಿಗೆ ಇಲ್ಲೂ ತಗೋತೀರಿ, ದಲಿತ ಅಂತ ತಗೋತೀರಿ, ಅಲ್ಲಿ ಅಲ್ಪಸಂಖ್ಯಾತ ಕೋಟ ಇರುತ್ತೆ. ಇದು ಆಯ್ತು, ನೀವು ಒಂದ್ಸರಿ ಕನ್ವರ್ಟ್ ಆದ್ಮೇಲೆ ಅಲ್ಲೇ ಉಳ್ಕೊಂಡ್ಬಿಡಿ, ಇಲ್ಲಿಂದ ಯಾಕೆ ತಗೋತೀರಿ ಅನ್ನೋದು. ಮತ್ತು ನೀವು ಅವ್ರನ್ನ ಕ್ರಿಶ್ಚಿಯನ್ ಅಂತ ಬಳಸ್ಬೇಡಿ, ಅದನ್ನ ಹಿಂದೂ ಸಮುದಾಯಕ್ಕೆ ತಗೊಳ್ಳಿ, ದಲಿತ್ ಅಂತ ಬರ್ಸಿ ಅಥವಾ ಕುರುಬ ಅಂತ ಬರ್ಸಿ, ಯಾಕೆ ಕ್ರಿಶ್ಚಿಯನ್ ಅಂತ ಬರೆಸ್ತೀರಿ, ಇಲ್ಲಿ ಉಳ್ಕೊಂಡಿದ್ದಾರಲ್ಲ ಅನ್ನೋದು. ಇದ್ರ ಬಗ್ಗೆ ಏನು ತಮ್ಮ ಪಾಯಿಂಟ್ ಆಫ್ ವ್ಯೂ? ಇದ್ರಲ್ಲಿ ಸಿದ್ದರಾಮಯ್ಯ ಅವರು ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಜಾತಿ ಸಮೀಕ್ಷೆ ಅಂತ ಅಲ್ಲ ಅಂತ ಹೇಳಿ. ಬಹಳಷ್ಟು ಜನ ಇದನ್ನ ಜಾತಿ ಸಮೀಕ್ಷೆ ಅಂತಾನೆ ಬ್ರಾಂಡ್ ಮಾಡ್ತಾ ಇದಾರೆ. ಮೇಲ್ನೋಟಕ್ಕೆ ಇದು ಜಾತಿ ಸಮೀಕ್ಷೆ ತರನೇ ಕಾಣ್ತಾ ಇದೆ. ಆದ್ರೆ ಸಿದ್ದರಾಮಯ್ಯವರು ಮಾಡ್ತಾ ಇರೋದು ಇದು ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳಿ. ಈಗ ಯಾರೊಬ್ಬ ಕನ್ವರ್ಟ್ ಆಗಿ ಅಲ್ಲಿ ಬ್ರಾಹ್ಮಣ ಆದ ಅಂದ ತಕ್ಷಣ ಅಲ್ಲಿ ಅವನಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಆ ಸ್ಥಾನಮಾನಗಳು ಸಿಕ್ಕಿದವ, ಅದನ್ನ ಈ ಸಮೀಕ್ಷೆ ಮೂಲಕ ನಾವು ಗುರುತಿಸ್ತೇವೆ ಅಂತ ಹೇಳಿ. ಇಲ್ಲಿ ಬಿಜೆಪಿನವ್ರು ಏನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಅವರಿಗೆ ಸವಲತ್ತನ್ನು ಕೊಡ್ಬೇಕಾದ್ರೆ ಬೇಕಾಗಿರೋದು ಅವರ ಸಾಮಾಜಿಕ ಸ್ಥಿತಿಗತಿ, ಆರ್ಥಿಕ ಸ್ಥಿತಿಗತಿ ಮತ್ತು ಶೈಕ್ಷಣಿಕ ಸ್ಥಿತಿಗತಿ. ಹಾಗಾಗಿ ಈ ಜಾತಿ ಅಂತ ಏನು ನಮ್ಮಲ್ಲಿ ಬಹಳ ದೊಡ್ಡದಾದ ಒಂದು ಕಟ್ಟುಪಾಡು, ಒಂದು ಬಂಧ ಇದೆ, ಇದನ್ನ ಮೀರುವಂತ ಒಂದು ಸಣ್ಣ ಪ್ರಯತ್ನ ಸಿದ್ದರಾಮಯ್ಯ ಮೂಲಕ ಅಥವಾ ರಾಜ್ಯ ಸರ್ಕಾರದ ಮೂಲಕ ಆಗ್ತಾ ಇದೆ. ಅದು ಎಷ್ಟು ವರ್ಷಕ್ಕೂ ಎಷ್ಟು ಶತಮಾನಕ್ಕೆ ಮುಗಿಯುತ್ತೇನೋ. ಆದ್ರೆ ಬಹಳ ಮುಖ್ಯ ಇಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇರೋದು ಮತ್ತೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರೋದು, ಜಾತಿಗಿಂತ ಬಹಳ ಮುಖ್ಯ ಇಲ್ಲಿ ಶೈಕ್ಷಣಿಕ, ಆರ್ಥಿಕ ಮತ್ತೆ ಸಾಮಾಜಿಕ ಸ್ಥಿತಿಗತಿಗಳು, ಅದನ್ನ ಅಧ್ಯಯನ ಮಾಡ್ಲಿಕ್ಕಾಗಿನೇ ನಾವು ಹೊರಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಆದ್ರೆ ಬಿಜೆಪಿಯವರು ಸಹಜವಾಗಿ ಆಕ್ಷೇಪ ಮಾಡಿದ್ದಾರೆ, ಯಾಕಂದ್ರೆ ಅಲ್ಲಿ ಅವರು ಕಾಣದೇ ಧರ್ಮ ಮತ್ತೆ ಅಲ್ಲಿ ಕಾಣದೇ ಈಗ ಬಿಜೆಪಿ ಅಂತಲ್ಲ, ಈ ಕಾಂತರಾಜು ವರದಿ ಜಯಪ್ರಕಾಶ್ ಹೆಗಡೆ ಅವರ ಮುಖಾಂತರವಾಗಿ ಸರ್ಕಾರ ಕೈ ಸೇರ್ತಲ್ಲ, ಅವಾಗ ಕಾಂಗ್ರೆಸ್ನವರ ಅಪಸ್ವರನು ಇದೇ ಆಗಿತ್ತು. ಲಿಂಗಾಯತರ ಸಂಖ್ಯೆ ಕಡಿಮೆ ಇದೆ, ಒಕ್ಕಲಿಗರ ಸಂಖ್ಯೆ ಕಡಿಮೆ ಇದೆ, ಅವ್ರು ಬೇರೆ ತರ ಬರ್ಸಿದ್ದಾರೆ ಅನ್ನೋದು. ಅಂದ್ರೆ ಇಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅನ್ನೋದು ನಗಣ್ಯ, ಜಾತಿ ನಮ್ಮ ಸಂಖ್ಯೆನೇ ಮುಖ್ಯ ಅಂತ. ಆ ಕಾರಣಕ್ಕಾಗಿನೇ ಮತ್ತೆ ಈಗ ಹೊಸದಾಗಿ ಸಮೀಕ್ಷೆ ಮಾಡಿಸ್ತಿರೋದು, ಅವರಿಂದನೇ ಅಪೋಸ್ ಆಗಿತ್ತು. ಈಗ ಮತ್ತದೇ ಆಗ್ತಿದೆಯಲ್ಲ, ಬೇರೆ ಏನ್ ವಿಶೇಷವಾಗಿ ಏನು ಆಗ್ತಿಲ್ಲ, ಮೊದಲಾಗಿದ್ದೆ ಈಗ್ಲೂ ಆಗ್ತಾ ಇದೆ ಅಷ್ಟೇ. ಖಂಡಿತವಾಗ್ಲು. ಯಾಕಂದ್ರೆ ಪ್ರಬಲ ಜಾತಿಗಳು ಅಂತ ಏನ್ ಈಗ ಇಷ್ಟು ವರ್ಷದವರೆಗೂ ಹೇಳ್ಕೊಂಡು ಬಂದಿದ್ದಾರೆ, ಅವರಿಗೊಂದು ಆತಂಕ ಇದ್ದೇ ಇದೆ. ಇಷ್ಟು ವರ್ಷ ನಾವು 1931ನೇ ಇಸ್ವಿಲಿ ಆದಂತಹ ಜನಗಣತಿಯನ್ನ ಇಟ್ಕೊಂಡು ಇವತ್ತಿಗೂ ಸಹ ಅನಲೈಸ್ ಮಾಡ್ತಾ ಇಷ್ಟು ಪರ್ಸೆಂಟೇಜ್ ಇದೀವಿ ಅಂತ ಅವ್ರು ಹೇಳ್ಕೊತಾನೆ ಬರ್ತಾ ಇದಾರೆ. ಆ ಸ್ಪಷ್ಟವಾದ ಅಂಕಿಅಂಶ ಗೊತ್ತಾದ್ರೆ ನಮ್ಮ ಸಾಮಾಜಿಕ ಸ್ಥಿತಿಗತಿ ಏನಾಗುತ್ತೆ ಅನ್ನುವಂತ ಆತಂಕ ಅವ್ರಿಗೆ ಇದ್ದೇ ಇದೆ. ಹಾಗಾಗಿ ಸದಾಶಿವ ಆಯೋಗ ಇರ್ಬೋದು, ಕಾಂತರಾಜ್ ಇರ್ಬೋದು, ಎಲ್ಲಾ ಸಂದರ್ಭದಲ್ಲೂ ಈ ಪ್ರಬಲ ಜಾತಿಗಳನ್ನ ವಿರೋಧ ಮಾಡ್ತಾನೆ ಬಂದಿದ್ದಾರೆ. ಈ ಅಂಕಿಅಂಶ ಹೊರಗೆ ಬರಬಾರದು ಅನ್ನೋದು ಕೇವಲ ಬಿಜೆಪಿಯವರ ಪ್ರಯತ್ನ ಮಾತ್ರ ಅಲ್ಲ, ಇದು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ಈ ಪ್ರಬಲ ಜಾತಿಗಳು ಏನ್ ಇದುವರೆಗೂ ಅವಕಾಶ ತೆಗೆದುಕೊಂಡಿದ್ದಾರೆ ಅವರ ಪ್ರಯತ್ನವೂ ಸಹ ಹೌದು. ಹಾಗಾಗಿ ಇದನ್ನ ಅವ್ರು ಏನು ಜಾತಿ ಗಣತಿ ಅನ್ನೋದು ಮುಖ್ಯ ಅಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ, ಅದನ್ನೇ ಹೈಲೈಟ್ ಮಾಡಿ ಸಿದ್ದರಾಮಯ್ಯ ಅಂತ ಅಲ್ಲ, ಆತರ ಯೋಚನೆ ಮಾಡ್ತಿರ್ತಕ್ಕಂಥ ಯಾವುದೇ ಒಬ್ಬ ಮುತ್ಸದ್ದಿ ರಾಜಕಾರಣಿ ಆಗಿರ್ಬೋದು, ಯಾರೇ ಇರ್ಬೋದು, ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಇದೇ ಮುಖ್ಯವಾಗಬೇಕು ಅಂತ ಹೇಳೋದನ್ನ ನಗಣ್ಯ ಮಾಡ್ಲಿಕ್ಕೆ ಹೊರಡ್ತಾನೆ ಇದ್ದಾರೆ. ಇದು ಯಾಕಂದ್ರೆ ಅವರಿಗೆ ಅಪತ್ಯ, ಅದು ನಮ್ಮ ಸಂಖ್ಯೆ ಇಷ್ಟಿದೆ ಅಂತ ಗೊತ್ತಾಗ್ಬಿಟ್ರೆ ನಮಗೆ ಸ್ಥಾನಮಾನ ಕಳೆದು ಹೋಗುತ್ತೆ, ಇಷ್ಟು ನಮಗೆ ಮಿನಿಸ್ಟರ್ ಸಿಗಲ್ಲ ಅಥವಾ ಇನ್ನೊಂದ್ ಜನ ಸ್ಥಾನಮಾನ ಸಿಗಲ್ಲ ಅನ್ನೋ ಆತಂಕ ಈ ಪ್ರಬಲ ಜಾತಿಗಳು ಇದ್ದೇ ಇದೆ. ಹಾಗಾಗಿ ಇದನ್ನ ಹೊಡಿಬೇಕಾಗಿದೆ. ಹಾಗಾಗಿ ಈ ಜಾತಿ ಹೇಳಿ ಏನು ಅವ್ರ ಮನಸ್ಸಲ್ಲಿ ಅದನ್ನ ಈಗ ಹೊಡಿಬೇಕಾಗಿದೆ. ಅದನ್ನ ಬಿಜೆಪಿ ಸಹಜವಾಗಿ ಅದನ್ನ ವಿರೋಧ ಮಾಡ್ತಾನೆ ಇದೆ. ಈಗ ಸಮೀಕ್ಷೆ ಆರಂಭ ಆಗೋದಕ್ಕಿಂತ ಮುಂಚೆನೆ ಈ ಮಟ್ಟಿನ ಅಪಸ್ವರ, ವಿವಾದ ಮತ್ತು ಅದಕ್ಕೊಂದು ಅಡೆತಡೆ ಇವೆಲ್ಲವನ್ನ ದಾಟಿ ಒಂದ್ ಸಮೀಕ್ಷೆ ಹೊರಗಡೆ ಬರುತ್ತೆ 15 ದಿನಗಳಲ್ಲಿ ಅಂತ ಅನ್ಸುತ್ತಾ ತಮ್ಗೆ? 15 ದಿನಗಳಲ್ಲಿ ಬಹುಶಃ ಸಾಧ್ಯ ಇಲ್ಲ. 15 ದಿನಗಳಲ್ಲಿ ಬಹುಶಃ ಸಮೀಕ್ಷೆ ನಡೀಬಹುದು ಅಥವಾ ಭೌತಿಕವಾಗಿ ಅವ್ರು ಹೋಗ್ಬೋದು. ಆ ನಂತರ ಎಲ್ಲಾ ಅಂಕಿ ಅಂಶಗಳನ್ನ ಕ್ರೋಢೀಕರಣ ಮಾಡಿ, ಇಲ್ಲಿ ಬಹಳಷ್ಟು ಜನಕ್ಕೆ ಇಂಟ್ರೆಸ್ಟ್ ಇರೋದು ನಮ್ಮ ಜಾತಿಯವರು ಎಷ್ಟಿದ್ದಾರೆ,
ಒಕ್ಕಲಿಗರು ಎಷ್ಟಿದ್ದಾರೆ, ಲಿಂಗಾಯತರು ಎಷ್ಟಿದ್ದಾರೆ, ಬೇರೆಯವ್ರು ಎಷ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ಹೊರತು ಅದ್ರಲ್ಲಿ ಇರ್ತಕ್ಕಂಥ ಸ್ಥಾನಮಾನಗಳು, ಅಲ್ಲಿರ್ತಕ್ಕಂಥ ಅವರ ಶೈಕ್ಷಣಿಕ ಮತ್ತೆ ಸಾಮಾಜಿಕ ಸ್ಥಾನಗಳ ಬಗ್ಗೆ ಯಾರಿಗೂ ಕುತೂಹಲ ಇಲ್ಲ. ಈಗ ನಮ್ಮ ಜಾತಿಯವರು ಎಷ್ಟಿದ್ದಾರೆ ಅನ್ನೋದನ್ನೇ ನೋಡ್ಬೇಕಾಗಿದೆ ಅವರು. ಹಾಗಾಗಿನೇ 15 ದಿನ 20 ದಿನ ಅಲ್ಲ, ಬಹುಶಃ ಒಂದು 2 ತಿಂಗಳು ಆಗ್ಬೋದು ಎಲ್ಲಾ ಅಂಕಿಅಂಶಗಳನ್ನು ಕ್ರೋಢೀಕರಿಸಿ ಅಂತ ಅನ್ಸುತ್ತೆ ಅದು. ಆದ್ರೆ ಆ ಅಂಕಿಅಂಶಗಳು ಹೊರಗೆ ಬರ್ಬೇಕು. ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕು. ಇದುವರೆಗೂ ಯಾರ್ಯಾರಿಗೆ ಸಿಗ್ಬೇಕಾದಂತಹ ಸವಲತ್ತುಗಳನ್ನ ಕಲ್ತಿದ್ದಾರೆ ಅನ್ನೋದು ಈ ಸಮೀಕ್ಷೆ ಮೂಲಕ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಡನ್ ಓಕೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು, ಚರ್ಚೆಗಳು, ಸಂವಾದಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ. ಜೊತೆಗೆ ಈ ಕಾರ್ಯಕ್ರಮ ಮತ್ತು ಬೇರೆ ಯಾವುದೇ ಕಾರ್ಯಕ್ರಮದ ಬಗ್ಗೆ ತಮ್ಗೆ ಏನಾದ್ರೂ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ನಮ್ಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.